ನೀವು ನೋಡ್ತಾ ಇದ್ರೆ DMS ನ್ಯೂಸ್. ನಾನು ನಜೀರ್ ಅಹಮದ್ ಚೋರ್ಗಸ್ತಿ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ದಿನಾಂಕ 28/2/2026 ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಶೈಕ್ಷಣಿಕ ಮಹಾ ಸಮ್ಮೇಳನ ಹಾಗೂ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಕೊಣ್ಣೂರು ಉರ್ದು ಕ್ಲಸ್ಟರ್ ಸಿಆರ್ಪಿಗಳಾದ ಶ್ರೀ ಮೊಹಮ್ಮದ್ ಜಾವೀದ್ ಅಬ್ದುಲ್ ರೆಹಮಾನ್ ಯಕೀನ್ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ವಿಶಿಷ್ಟ ಹಾಗೂ ಸಮರ್ಪಿತ ಸೇವೆಯನ್ನ ಗುರುತಿಸಿ ಮಹಾತ್ಮ ಜ್ಯೋತಿಬಾ ಫುಲೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನೀಡಲಾಯಿತು. ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ ಸಂದರ್ಭದಲ್ಲಿ ಶ್ರೀ ಜಾವೀದ್ ಯಕೀನ್ ಗುರುಗಳು ತಮ್ಮ ವೈಯಕ್ತಿಕ ಸಾಧನೆ ಎಂದು ಪರಿಗಣಿಸದೆ ಶಿಕ್ಷಕ ಸಮುದಾಯದ ಸಹಕಾರ ಮತ್ತು ಪ್ರೋತ್ಸಾಹದ ಫಲವೆಂದು ಅಭಿವ್ಯಕ್ತಿಸಿದ್ರು. ಸನ್ಮಾನಿತ ಶಿಕ್ಷಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ಶಿಕ್ಷಣ ಸಚಿವರಿಗೆ, ರಾಜ್ಯಾಧ್ಯಕ್ಷರಾದಂತಹ ಚಂದ್ರಶೇಖರ್ ನುಗಲಿ ಅವರಿಗೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಚೇತನ್ HS ಅವರಿಗೆ, ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಅರ್ಜುನ್ ಲಮಣಿ ಅವರಿಗೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಅಲ್ಲಾ ಬಕ್ಷ ವಾಲಿಕರ್ ಅವರಿಗೆ, ತಾಲೂಕು ಅಧ್ಯಕ್ಷರಾದಂತಹ ಶ್ರೀ BT ವಜ್ಜಲ್ ಅವರಿಗೆ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ SB ಬೀರಗೊಂಡ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸಿದ್ರು. ಈ ಪ್ರಶಸ್ತಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವದಿಂದ ಶಿಕ್ಷಣ ಸೇವೆ ಸಲ್ಲಿಸಲು ಪ್ರೇರಣೆಯಾಗಲಿದೆ ಎಂದು ಅವರು ತಿಳಿಸಿದರು. ಅವರ ಈ ಸಾಧನೆಗೆ ಹೃತ್ಪೂರ್ವಕ ಅಭಿನಂದನೆಗಳು. ವರದಿ ನಜೀರ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ. ನಿಮ್ಮದೇ ಧ್ವನಿ. ಎಷ್ಟು ತಾವು ಒತ್ತಡದಲ್ಲಿದ್ರಿ ನನಗೆ ಗೊತ್ತಿದೆ. ಬಹುಶಃ ಇವತ್ತು ಇಷ್ಟು ಲಕ್ಷಾಂತರ ಜನ ಸೇರ್ತಾರೆ ಸರ್. ನೀವು ಬರಬೇಕು ಅಂದಾಗ ಒಂದು 3 ದಿನಗಳ ಹಿಂದೆ ಹೋಗಿದ್ದೆ ನಾನು. ಅವರು 1 ಲಕ್ಷಾಂತರ ಜನ ರಾಜಪ್ಪರು ಇವತ್ತು ನಿಮ್ಮಿಂದ ಅದ್ಭುತವಾದ ಮಾತುಗಳನ್ನು ಕೇಳಲಿಕ್ಕೆ ನಾವು ಇವತ್ತು ಇಲ್ಲಿ ಕುಂತಿದ್ದೀವಿ ಸರ್. ಎಷ್ಟೊಂದು ನಾವು ಸರ್ಕಾರಿ ಶಾಲೆಗಳ ಬಗ್ಗೆ ಎಷ್ಟು ಕಳಕಳಿ ಇಟ್ಕೊಂಡಿದ್ದೀರಿ ಅಂತಂದ್ರ ಎಷ್ಟು ಅದ್ಭುತವಾದ ಕೆಲಸಗಳನ್ನು ನೀವು DK ಶಿವಕುಮಾರ್ ಅವರು, ಮಧು ಬಂಗಾರಪ್ಪನವರು ನಮಗೆ ಮಾಡಿಕೊಟ್ಟಿದೆ. ಬಹುಶಃ ನಾನು ಒಂದು ಇನ್ಸಿಡೆಂಟ್ ಅನ್ನ ಈ ವೇದಿಕೆ ಮೂಲಕ ನೆನಪಿಸಿಕೊಳ್ಳಲೇಬೇಕು. ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೀವಿ. ಯಾಕೆ ಅಂದ್ರೆ ನನಗೆ ಬಹುಶಃ ರಾಜ್ಯದ ಶಿಕ್ಷಕರ ಸಂಘಟನೆ ಇವತ್ತೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಬಹುಶಃ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ, ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೇನೆ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ದೀವಿ. ಅಕ್ಷರಗಳಲ್ಲಿ ಬರೆದಿರ್ತಕ್ಕಂತ ಸಚಿವ ಸಂಪುಟದ ಸಭೆ ಅದು. ತಮ್ಮ ಮತ್ತು DK ಶಿವಕುಮಾರ್ ಸಾಹೇಬರ ಎಲ್ಲ ಸಚಿವ ಸಂಪುಟದ ಸದಸ್ಯರು ಸೇರ್ಕೊಂಡು ಈ ರಾಜ್ಯದ ಶಿಕ್ಷಕರಿಗೆ ಯಾರಿಗೆ ಪದವಿಯನ್ನ ಪುರಿಸಿ ಅವ್ರ ಹಿಂಬಡ್ತಿಯನ್ನ ಹೊಂದಿದಾರ ಅವರನ್ನ ರೀಸ್ಟೋರ್ ಮಾಡ್ತೇವೆ ಅಂತಕ್ಕಂತ ಐತಿಹಾಸಿಕ ತೀರ್ಮಾನವನ್ನ ಮಾಡಿದ್ರೆ. ಐತಿಹಾಸಿಕ ತೀರ್ಮಾನ. 6 ತನ ಮನೆಗೆ ಕಳ್ಸಿದ್ರ ಅವ್ರವ್ವ ಒಂದ್ ಬರೀಲಿಕ್ಕೆ 6 ನೋಟ್ಬುಕ್ ಬೇಕನ ಸಾಹೇಬ್ರಿಗೆ ಹೇಳಂದಾಗ ನಾನು ಇದನ್ನ ಬರೆದು ಕೊಟ್ಟೆ ಅವ್ರಿಗೆ ಟೀಚರ್ಸ್ ಡೇದಾಗ. ಸಾಹೇಬ್ರ ಕೈ ಮುಗಿತೀನ್ರಿ, ಮಕ್ಕಳಿಗೆ ನೀವು ನೋಟ್ಬುಕ್ ಕೊಡ್ಬೇಕು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಶಾಲೆಗೆ ಬರೋ ಮಕ್ಕಳಿಗೆ ಮೊಟ್ಟೆ ಕೊಡ್ತಾರ, ಹಾಲು ಕೊಡ್ತಾರ, ಬಾಳೆಹಣ್ಣು ಕೊಡ್ತಾರ, ಚಿಕ್ಕಿ ಕೊಡ್ತಾರ, 2 ಜೊತೆ ಬಟ್ಟೆ ಕೊಡ್ತಾರ, ಶೂ ಕೊಡ್ತಾರ, ಸಾಕ್ಸ್ ಕೊಡ್ತಾರ. ಅವ್ರಿಗೂ ಕೇಳಿದ್ರು, ರಶ್ಮಿ ಮಹೇಶ್ ಅವ್ರಿಗೆ ಕೇಳಿದ್ರು, ಸರ್ ಕೊಡಬಹುದ್ರಿ ಅಂದ್ರು. ಬಹುಶಃ ಅವತ್ತು ಅವ್ರು ಘೋಷಣೆ ಮಾಡಿದಾರ ಬಜೆಟ್ ನಲ್ಲೂ ಕೂಡ ಈ ರಾಜ್ಯದ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾವು 6 ನೋಟ್ ಪುಸ್ತಕಗಳನ್ನ ಕೊಡಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ಕೊಳ್ತೀನಿ ಸರ್. ನಾನು ಬಹುಶಃ ಸಂಘಟನೆ, ರಾಜ್ಯದ ಶಿಕ್ಷಕರ ಸಂಘಟನೆ ಯಾರ ಸೊತ್ತು ಅಲ್ಲ ಸರ್. ತಮ್ಮ ನೇತೃತ್ವದಲ್ಲಿ ಸರ್ ಸುಮಾರು 13,000 ಜನ ಇನ್ನೊಂದು ಅಭಿನಂದನೆ ಸಲ್ಲಿಸಬೇಕು. 2005 ನೋಟಿಫಿಕೇಶನ್ ಆಗಿ 2006 ಅಲ್ಲಿ ನೇಮಕಾತಿ ಆದ 13,000 ಜನರನ್ನ NPS ನಿಂದ OPS ಮಾಡಿದ್ದೀರಿ. ಅದರಲ್ಲಿ 5,000 ಜನ ನಮ್ಮ ಚಾನೆಲ್ DMS ನ್ಯೂಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಪ್ರಣಾಳಿಕೆಯಲ್ಲಿ ಮಾತು ಕೊಟ್ಟಿದ್ರಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ NPS ಅನ್ನು ರದ್ದುಗೊಳಿಸಿ OPS ಅನ್ನು ಜಾರಿಗೊಳಿಸ್ತೀನಿ ಅಂತ ಹೇಳಿ. ನಾವು ಇವತ್ತೇ ಮಾಡಿ ನಾಳೆ ಮಾಡಿ ಅನ್ನುವುದಿಲ್ಲ. ನಿಮ್ಮ ಸರ್ಕಾರದ ಅವಧಿಯಲ್ಲಿ NPS ಅನ್ನು ರದ್ದುಗೊಳಿಸಿ OPS ಅನ್ನ ಜಾರಿಗೊಳಿಸಬೇಕು ಅಂತಕ್ಕಂತ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾನೆ. ಇಂತ ಐತಿಹಾಸಿಕ ಕಾರ್ಯಕ್ರಮದಲ್ಲಿ 6ನೇ ತಾರೀಕು ಬಜೆಟ್ ಮಂಡಿಸ್ಬೇಕು. ನೀವು ಎಷ್ಟು ಒತ್ತಡ ಇದೆ ನಿಮ್ಮಿಬ್ಬರಿಗೂ ಅಂತ ನಮಗೆ ಗೊತ್ತಿದೆ. ಬಟ್ ಒಂದ್ ಸತ್ಯ ಹೇಳ್ತೀನಿ ಸರ್, ಮಧು ಬಂಗಾರಪ್ಪನವರು ಈ ಇಲಾಖೆಯ ನಾಯಕತ್ವವನ್ನು ವಹಿಸಿಕೊಂಡು 6 ತಿಂಗಳಲ್ಲಿ 30ಕ್ಕೂ ಹೆಚ್ಚು ಆದೇಶಗಳನ್ನ ರಾಜ್ಯದ ಶಿಕ್ಷಕರಿಗೆ ಮಾಡಿಸಿಕೊಟ್ಟಿದ್ದಾರೆ.
ಒಂದ್ ಜೋರಾದ ಚಪ್ಪಾಳೆ ಮಾಡ್ರಿ. ಒಬ್ರು ಸೈದ್ಧಾಂತಿಕ ಬದ್ಧತೆಯ ನಾಯಕ ಅದು ಸಿದ್ದರಾಮಯ್ಯನವರು, ಇನ್ನೊಬ್ರು ಸಂಘಟನೆಯ ಬದ್ಧತೆಯ ನಾಯಕ ಡಿ ಕೆ ಶಿವಕುಮಾರ್ ಅವರು, ಇನ್ನೊಬ್ರು ಬಂಗಾರಪ್ಪನವರ ಮಗ ಸ್ವರೂಪ್ ಬಂಗಾರಪ್ಪನವ್ರ ಮಗ, ಇವರು ಸ್ವೀಟ್ ಬಂಗಾರಪ್ಪ, ಮಧು ಬಂಗಾರಪ್ಪ ಅಂದ್ರ ಸ್ವೀಟ್ ಬಂಗಾರಪ್ಪನವರು. ಸರ್, ಬಂಗಾರಪ್ಪನವರಿದ್ದ ಗ್ರಾಮೀಣ ಕೃಪಾಂಕದಲ್ಲಿ ಒಂದ್ 4,500 ಜನರ ನೇಮಕಾತಿ ಮಾಡ್ಕೊಂಡಿದ್ರಿ ಸರ್ ನೀವು. 1999 ನೇಮಕಾತಿ ಆಗಿದ್ರಿ ಸರ್. ಅವ್ರು 4 ವರ್ಷ ಕೆಲಸ ಮಾಡಿ 2003 ವಜಾ ಮಾಡ್ತಾರ ಸರ್. ಮತ್ತು ವಜಾ ಆದವರನ್ನ 99ರಿಂದ ಅಂತ ಹೇಳಿದ್ರಿ ಸರ್. ಅವ್ರಿಗೆ ಒಂದ್ 3,000 ಮಂದಿಗೆ ಅನ್ಯಾಯ ಆಗೈತಿ. ಮಧು ಬಂಗಾರಪ್ಪ ಸಾಹೇಬ್ರು ಮಾಡಿ ಕೊಡ್ತೀನಿ ಅಂದಾರ. ಅದನ್ನು ಕೂಡ ಕೃಪಾಂಕದವರ ಸಮಸ್ಯೆಯನ್ನು ಕೂಡ ತಾವು ಬಗೆಹರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ, ಬಹುಶಃ ಎಲ್ಲ ನಿಮ್ ಮುಂದೆನೆ ಮಾತಾಡ್ಬೇಕಂದ್ರೆ, ಸರ್ವ ವ್ಯಕ್ತಿ ಕೂಡ ಶಾಶ್ವತ ಅಲ್ಲ, ಸಂಘ ಮತ್ತು ಸಂಘಟನೆ ಶಾಶ್ವತವಾಗಿರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಈ ಜೀವ ಮತ್ತು ಜೀವನ ಶಿಕ್ಷಕರಿಗಾಗಿಯೇ ಮೀಸಲಿಡ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಒಂದ್ಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್.